ಎಲ್ರಿಗೂ. ಸೊ ಫ್ರೆಂಡ್ಸ್, ನಿಮ್ಗೆಲ್ಲ ಒಂದು ಡೌಟ್ ಇರುತ್ತೆ, ಆಕ್ಚುಲಿ ಮಕ್ಕಳಿಗೋಸ್ಕರ ಕೊಡುವಂತ ಪುಷ್ಟಿನ ನಾವು ಯೂಸ್ ಮಾಡ್ಬೋದಾ ಅಂತ ಹೇಳಿ. ಬಟ್ ನನಗೂ ಗೊತ್ತಿಲ್ಲ. ಸೊ ಸ್ಟಾರ್ಟಿಂಗ್ ಬಂದಿದ ತಕ್ಷಣ ಅರ್ಧ ಜನ ಯೂಸ್ ಮಾಡಬೇಡಿ ಅಂದ್ರು, ಅರ್ಧ ಜನ ಯೂಸ್ ಮಾಡಿ ಅಂದ್ರು. ಹಾಗೆ ನಮ್ಮಮ್ಮ ಚೆನ್ನಾಗಿದ್ರೆ ಯೂಸ್ ಮಾಡು, ಇಲ್ಲ ಅಂತಂದ್ರೆ ಬೇಡ ಅಂದ್ರು. ಬಟ್ ನಾನು ಈ ಒಂದು ಡೀಟೇಲ್ಸ್ ಮತ್ತೆ ಇಂಗ್ರೀಡಿಯೆಂಟ್ಸ್ ಪ್ರತಿಯೊಂದು ನೋಡಿ, ಹಾಗೆ ಗೌರ್ಮೆಂಟ್ ಇಂದ ಬರ್ತಾ ಇದೆ ಅಂತ ಗೊತ್ತಾಗಿ, ಸೊ ಗೌರ್ಮೆಂಟ್ ಅಲ್ಲಿ ಮಾಡ್ತಿದ್ದಾರೆ ಅಂತಂದ್ರೆ ಅನ್ಸೆಸರಿ ಮಾಡಕ್ಕಂತ ಸಾಧ್ಯ ಇಲ್ಲ ಅಲ್ವಾ. ಸೊ ಏನೋ ಒಂದು ಕೇರ್ ಇಂದಾನೆ ಮಾಡ್ತಾ ಇರ್ತಾರೆ ಅಂತ ಅನ್ಕೊಂಡು ಯೂಸ್ ಮಾಡಿದೆ. ಹಾಗೆ ನನ್ನ ಮಕ್ಕಳಿಗೂ ಕೂಡ ತಿನ್ನಿಸ್ತಾ ಇದೀನಿ. ಎಮರ್ಜೆನ್ಸಿ ಫುಡ್ ಅಂದ್ರೆ ಆಕ್ಚುಲಿ ನಾನು ಈ ಒಂದು ಪುಷ್ಟಿ ಹಿಟ್ಟನ್ನ ಯೂಸ್ ಮಾಡಿ ಕೊಡ್ತಾ ಇದೀನಿ. ಹಾಗೆ ಟೇಸ್ಟ್ ನೋಡಿದ್ರು ಅದು ಕೂಡ ನನಗೆ ಇಷ್ಟ ಆಯ್ತು. ಬೆಲ್ಲದಿಂದ ಮಾಡಿರೋದ್ರಿಂದ ಇವಾಗಿನ ಮಕ್ಕಳಿಗೆ ಬೆಲ್ಲ ಕೊಟ್ಟರೆ ತಿಂತಾರ? ಖಂಡಿತ ಇಲ್ಲ. ಸೊ ಇದನ್ನ ಮಾಡಬಹುದು ಅಂತ ಗೊತ್ತಾಗಿ ಯೂಸ್ ಮಾಡ್ತಾ ಇದೀನಿ. ಹಾಗೆ ಇದನ್ನ ನಾಟ್ ಓನ್ಲಿ ಮಾಲ್ಟ್ ಅಲ್ಲಿ ಅಷ್ಟೇ ಅಲ್ಲ, ಬೇರೆ ತರನು ಯೂಸ್ ಮಾಡ್ಕೋಬಹುದು. ಇಡ್ಲಿ ಮಾಡ್ಬೋದು, ದೋಸೆ ಮಾಡ್ಬೋದು, ಪ್ಯಾನ್ ಕೇಕ್ ಮಾಡ್ಬೋದು. ಸೊ ಅದೇ ತರ ನಾನು ಇವತ್ತು ಇಡ್ಲಿ ಮಿಕ್ಸ್ಗೆ ಹಾಕಿ ಇಡ್ಲಿನ ರೆಡಿ ಮಾಡಿ ತೋರಿಸ್ತಾ ಇದೀನಿ. ಅದೇ ಸರಿ ಯೂಸ್ ಮಾಡುವಾಗ ಕೂಡ ಯಾವ್ದಕ್ಕೆ ಯೂಸ್ ಮಾಡ್ಲಿ ಈ ತರ ಸೋಸ್ತೀನಿ, ಅವಾಗ ಇದಿಷ್ಟು ಒಗರು ಬರುತ್ತೆ ಅಷ್ಟೇ. ಆಕ್ಚುಲಿ ಒಂದು ಗ್ಲಾಸ್ ತಗೊಂಡಿದ್ದೀನಿ ನಾನು. ಒಂದು ಗ್ಲಾಸ್ಗೆ ಒಂದು 2 ಸ್ಪೂನ್ ಅಷ್ಟು ಮಾಲ್ಟ್ ಪುಡಿ ಹಾಕೊಂತಾ ಇದೀನಿ. ಇಲ್ಲಿ ನೋಡಿ, ಈ ಪೌಡರ್ಗೆ ನಾನು ಇಲ್ಲಿ ಇಡ್ಲಿ ಬ್ಯಾಟರ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಆಸ್ ಇಟ್ ಇಸ್ ಸೇಮ್ ಒಂದು ಆರ್ಲಿಕ್ಸ್ ನೋಡಿದಾಗ ಹಾಕ್ತಾ ಇದೆ. ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡಿರೋದನ್ನು ಜಸ್ಟ್ ಇಡ್ಲಿ ತಟ್ಟೆಗೆ ಹಾಕಿ, ರೆಗ್ಯುಲರ್ ಆಗಿ ಇಡ್ಲಿ ಹೆಂಗೆ ಮಾಡ್ತೀವೋ ಹಂಗೆ ಮಾಡ್ಕೊಂಡ್ರೆ ಆಯಿತು. ಇಡ್ಲಿಗಿಂತ ಸೂಪರಾಗಿ ಬಂದಿತ್ತು ಆ್ಯಕ್ಚುಲಾಗಿ. ಯಾಕೆಂದರೆ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಕೊಡೋದಕ್ಕೆ ಈ ಥರ ತುಂಬ ಚೆನ್ನಾಗಿ ಅನಿಸುತ್ತೆ. ಅಥವಾ ಆಟಾಡ್ಕೊಂಡು ತಿಂತಾರೆ ನನ್ನ ಮಕ್ಕಳು ಅಂತಂದಾಗ ಈ ಥರ ಇಡ್ಲಿ ಮಾಡಿ ಪೀಸ್ ಮಾಡಿ ಒಂದು ತಟ್ಟೆಲಿ ಹಾಕೊಟ್ಬಿಟ್ರೆ ಸೂಪರಾಗಿ ತಿಂತಾರೆ. ಫೈನಲಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಒಮ್ಮೆ ಟ್ರೈ ಮಾಡೋದನ್ನು ಮರಿಬೇಡಿ. ವಿಡಿಯೋ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ.